ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಜೂನ್ 15 ಕರೆಕ್ಟಾಗಿ ಇವತ್ತಿಗೆ 1 ವರ್ಷ ಆಯಿತು. ಲದಾಖ್ನ ಗಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾದ ಸೈನಿಕರ ಮಧ್ಯೆ ಬಹುದೊಡ್ಡ ಜಟಾಪಟಿ ನಡೆದು ಇವತ್ತಿಗೆ 1 ವರ್ಷ. ಭಾರತ ತನ್ನ 20 ಮಂದಿ ವೀರಪುತ್ರರನ್ನು ಕಳ್ಕೊಂಡು ಇವತ್ತಿಗೆ 1 ವರ್ಷ. ಚೀನಾದ ಗಡಿಯಲ್ಲಿ ಸೈನಿಕರು ಪರಸ್ಪರ ಕೊಂದುಕೊಳ್ಳೋ ಮಟ್ಟಕ್ಕೆ ಕಿತ್ತಾಡ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಲ್ಲಿ ಸಣ್ಣ ಪುಟ್ಟ ಜಗಳಗಳು, ತಳ್ಳಾಟಗಳು, ಕಲ್ಲು ತೂರಾಟಗಳು ಇಂಥವು ಆಗ್ತಾ ಇದ್ವೇ ಹೊರತು ತೀರಾ ಈ ಪರಿ ಚೀನಾದ ಸೈನಿಕರು ಆಯುಧಗಳನ್ನು ಹಿಡ್ಕೊಂಡು ಭಾರತೀಯ ಯೋಧರ ಮೇಲೆ ದಾಳಿ ಮಾಡ್ತಾರೆ ಅಂತ ಯಾರು ನಿರೀಕ್ಷೆನೂ ಮಾಡಿರಲಿಲ್ಲ. ಚೀನಾ ನೋಮ್ಯಾನ್ಸ್ ಲ್ಯಾಂಡಲ್ಲಿ ಬಂದು ಕೂತ್ಕೊಳ್ತು. ಆ ಬಗ್ಗೆ ಎರಡೂ ಕಡೆಯ ಸೇನಾಧಿಕಾರಿಗಳ ಮಾತುಕತೆಯಾಗಿ ಹಿಂದಕ್ಕೆ ಹೋಗೋದಕ್ಕೆ ಚೀನಿಯರು ಒಪ್ಕೊಂಡಿದ್ರು. ಅದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಗಸ್ತಿಗೆ ಹೋಗಿದ್ದ ನಮ್ಮ ಬಿಹಾರ್ ರೆಜಿಮೆಂಟ್ ಯೋಧರ ಮೇಲೆ ಚೀನಿಯರು ಏಕಾಏಕಿ ದಾಳಿ ಮಾಡಿದರು. ಆ ಮೋಸದ ದಾಳಿಯಲ್ಲಿ ಭಾರತ 20 ಮಂದಿ ವೀರ ಯೋಧರನ್ನು ಕಳ್ಕೊಂಡ್ರೆ ಚೀನಾದ 40ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾದ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದ್ವು. ಬಹಳಷ್ಟು ದಿನಗಳವರೆಗೆ ತನ್ನ ಯೋಧರ ಸಾವಿನ ವಿಷಯವನ್ನ ಗುಟ್ಟಾಗಿ ಇಟ್ಟಿದ್ದ ಚೀನಾ ಈ ಬಗ್ಗೆ ಸುದ್ದಿ ಮಾಡಿದ್ದ ಸಿಟಿಸನ್ ಜರ್ನಲಿಸ್ಟ್ ಒಬ್ಬರನ್ನ ಜೈಲಿಗೆ ಕೂಡ ಹಾಕ್ತು. ಕಡೆಗೆ ಸಾಕಷ್ಟು ದಿನಗಳ ನಂತರ ತನ್ನ 5 ಸೈನಿಕರು ಮಾತ್ರ ಗಲ್ವಾನ್ ಕಣಿವೆಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಿಕೊಳ್ಳೋ ಮೂಲಕ ತನ್ನ ಯೋಧರ ಬಲಿದಾನವನ್ನು ಕೂಡ ಚೀನಾ ಅವಮಾನಿಸಿಬಿಡ್ತು. ಮುಂದೆ ಎರಡೂ ದೇಶಗಳು ಲದಾಖ್ ಗಡಿಯಲ್ಲಿ ಸೇನೆಯನ್ನು ನಿಲ್ಲಿಸಿದ್ವು. ಎರಡೂ ದೇಶಗಳ ಸೇನಾಧಿಕಾರಿಗಳ ನಡುವೆ 16 ಸುತ್ತುಗಳ ಮಾತುಕತೆ ಆಯಿತು. ಸೇನೆಯನ್ನು ಹಿಂಪಡೆಯುವ ಮಾತುಗಳಾದವು. ಆದರೆ ಇವತ್ತಿಗೂ ಕೂಡ ಅಲ್ಲಿನ ಪರಿಸ್ಥಿತಿ ಸುಧಾರಿಸಿಲ್ಲ. ಚೀನಾ ತನ್ನ ಸೇನೆಯನ್ನು ಹಿಂದಕ್ಕೆ ಪಡೆದಿಲ್ಲ. ಬದಲಿಗೆ ಕಳೆದ 1 ವರ್ಷದಿಂದ ಅಲ್ಲಿದ್ದ ಯೋಧರನ್ನು ವಾಪಸ್ ಕರೆಸ್ಕೊಂಡು ಅಲ್ಲಿಗೆ ಬೇರೆ ಯೋಧರನ್ನು ಕಳುಹಿಸಿಕೊಟ್ಟಿದೆ. ಅಂದರೆ ಯೋಧರ ಬದಲಾವಣೆಯನ್ನು ಮಾಡಿದೆ ಅಷ್ಟೇ. ಯಾಕೆ ಹೀಗೆ? ಚೀನಾ ಲದಾಖ್ ಗಡಿಯ ಮೇಲೆ ಇಷ್ಟೊಂದು ಕಣ್ಣಿಟ್ಕೊಂಡು ಕೂತಿರೋದು ಯಾಕೆ? ಅಲ್ಲಿ ಅಂಥದ್ದೇನಿದೆ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಚೀನಾ ಅನ್ನೋ ದೇಶ ತನ್ನ ಸುತ್ತಮುತ್ತ ಇರೋ ಎಲ್ಲ ದೇಶಗಳ ಜೊತೆ ಗಡಿ ವಿವಾದವನ್ನು ಮಾಡಿಕೊಂಡಿದೆ. ಆದರೆ ಒಂದಷ್ಟು ಕಡೆಗಳಲ್ಲಿ ಅದು ವಿವಾದವನ್ನು ಮಾತುಕತೆಗಳ ಮೂಲಕ ಬಗೆಹರಿಸಿಕೊಂಡಿದೆ. ಮತ್ತೊಂದಷ್ಟು ಕಡೆಗಳಲ್ಲಿ ಆ ವಿವಾದವನ್ನು ಜೀವಂತವಾಗಿಟ್ಕೊಂಡಿದೆ. ಅದರಲ್ಲೂ ಭಾರತ ಮತ್ತು ಜಪಾನ್ ಗಡಿಗಳ ವಿಷಯದಲ್ಲಂತೂ ಚೀನಾ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ಳೋದಕ್ಕೆ ಸದ್ಯಕ್ಕೆ ಸಿದ್ಧ ಇಲ್ಲ. ಯಾಕೆ ಹಾಗೆ? ಚೀನಾ ಅನ್ನೋ ದೇಶ ಏನೇ ಮಾಡಿದರೂ ಕೂಡ ಲಾಭಕೋರತನದ ಉದ್ದೇಶವನ್ನು ಇಟ್ಕೊಂಡೇ ಮಾಡುತ್ತೆ. ಅವರು ಟಿಬೆಟ್ ಅನ್ನು ಸುಮ್ಮನೆ ಆಕ್ರಮಿಸಿಕೊಳ್ಳಿಲ್ಲ. ಅಲ್ಲಿನ ಸಂಪದ್ಭರಿತ ನೆಲ ಹಾಗೂ ನೀರು ಚೀನಾಗೆ ಬೇಕಿತ್ತು. ಇವತ್ತು ಚೀನಾದ ಬಹುತೇಕ ನೀರಿನ ಅಗತ್ಯವನ್ನು ಪೂರೈಸ್ತಾ ಇರೋದೇ ಟಿಬೆಟ್ನ ಜಲಮೂಲಗಳು. ಇನ್ನು ಜಪಾನ್ ಜೊತೆ ಕಿರಿಕಿ ಯಾಕೆ ಅಂದ್ರೆ ಅಲ್ಲಿನ ಸೆನ್ಕಾಕು ದ್ವೀಪಗಳು ಸಮೃದ್ಧವಾಗಿವೆ. ಮೀನುಗಾರಿಕೆಯ ಉದ್ದೇಶದಿಂದ ಹಾಗೂ ನೈಸರ್ಗಿಕ ಸಂಪತ್ತುಗಳ ಕಾರಣದಿಂದಾಗಿ ಅದು ಚೀನಾದ ಪಾಲಿಗೆ ಸಮೃದ್ಧ ಪ್ರದೇಶ. ಹೀಗಾಗಿ ಆ ದ್ವೀಪಗಳ ಮೇಲೆ ಚೀನಾ ಹಕ್ಕು ಸಾಧಿಸುವುದನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಇನ್ನು ದಕ್ಷಿಣ ಚೀನಾ ಸಾಗರದ ವ್ಯಾಪ್ತಿಯಲ್ಲಿನ ಎಲ್ಲ ದೇಶಗಳ ಜೊತೆಗೂ ಚೀನಾದ್ದು ಇದೇ ಥರದ ಕಿರಿಕು ಮುಂದುವರಿತಾ ಇದೆ. ಇನ್ನು ಅರುಣಾಚಲ ಪ್ರದೇಶದ ಬಗ್ಗೆ ಚೀನಾ ಖ್ಯಾತೆ ತೆಕ್ಕೊಂಡು ಕೂತ್ಕೊಳ್ಳೋದಕ್ಕೆ ಕೂಡ ಇದೇ ಥರದ ಮತ್ತೊಂದು ಕಾರಣ ಇದೆ. ಒಂದು ಕಾಲಕ್ಕೆ ಅಕ್ಸಾಯ್ ಚಿನ್ ಅನ್ನು ನಮಗೆ ಪೂರ್ತಿ ಬಿಟ್ಟುಕೊಡಿ, ಅರುಣಾಚಲದ ತಂಟೆಗೆ ನಾವು ಬರೋದಿಲ್ಲ ಅನ್ನೋ ಪ್ರಸ್ತಾವನೆಯನ್ನ ಭಾರತದ ಮುಂದಿಟ್ಟಿದ್ದ ಚೀನಾ ಈಗ ಅರುಣಾಚಲದ ವಿಷಯದಲ್ಲಿ ಆಸೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಅಲ್ಲಿನ ಸಮೃದ್ಧವಾದ ಖನಿಜ ನಿಕ್ಷೇಪ. ಸರಿ, ಹಾಗಾದ್ರೆ ಗಲ್ವಾನ್ ವ್ಯಾಲಿ, ಲದಾಖ್ ಇದರ ಮೇಲೆ ಚೀನಾದ ಕಣ್ಯಾಕೆ? ಇಷ್ಟು ದಿನ ಚೀನಾ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತನ್ನ ಹೆದ್ದಾರಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಾಗಿ ಲದಾಖ್ನಲ್ಲಿರೋ ಭಾರತದ ಏರ್ ಬೇಸ್ಗಳು ಮತ್ತು ಸೇನಾ ನೆಲೆಗಳ ಕಾರಣಕ್ಕೆ ಚೀನಾ ಆತಂಕಕ್ಕೀಡಾಗಿದೆ. ಮತ್ತು ಈ ಭಾಗದಲ್ಲಿ ಭಾರತ ರಸ್ತೆಗಳನ್ನು ನಿರ್ಮಾಣ ಮಾಡ್ತಿರೋದ್ರಿಂದ ಅದು ಮುಂದ್ಯಾವತ್ತಾದರೂ ಅಕ್ಸಾಯ್ ಚಿನ್ ಮೇಲೆ ದಾಳಿ ಮಾಡಬಹುದು ಅನ್ನೋ ಕಾರಣಕ್ಕೆ ಲದಾಖ್ ಗಡಿಯನ್ನ ಭದ್ರಾ ಮಾಡ್ಕೊಳ್ತಿದೆ ಅಂತ ಸಾಕಷ್ಟು ಜನ ವಿಶ್ಲೇಷಿಸ್ತಾ ಇದ್ರು. ಮತ್ತು ಭಾರತ ತನ್ನ ಗಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡ್ತಾ ಇರೋದೇ ಚೀನಾದ ಈ ದಾಳಿಗೆ, ಆಕ್ರಮಣಕಾರಿ ಪ್ರವೃತ್ತಿಗೆ ಕಾರಣ ಅಂತ ಕೂಡ ಚೀನಾದ ಮಾಧ್ಯಮಗಳು ಮತ್ತು ಭಾರತದ ಕೆಲ ಮಾಧ್ಯಮಗಳು ಲೇಖನಗಳನ್ನು ಕೂಡ ಬರೆದವು. ಆದರೆ ಚೀನಾ ಬರೀ ಇಷ್ಟೇ ಕಾರಣಕ್ಕೆ ಲದಾಖ್ ಮೇಲೆ ಕಣ್ಣಿಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಯಾವತ್ತೂ ಅಗ್ರೆಸಿವ್ ಆಗಿ ಯಾರ ಜೊತೆಗೂ ಜಗಳಕ್ಕೆ ಹೋಗದ ಭಾರತ ಚೀನಾದ ಹೆದ್ದಾರಿಗೆ ತೊಂದರೆ ಉಂಟು ಮಾಡುತ್ತೆ ಅನ್ನೋ ಆತಂಕ ಇದೆಯಲ್ಲ, ಅದೇ ಆಧಾರ ರಹಿತ. ಹಾಗಾದ್ರೆ ಚೀನಾಗೆ ಲದಾಖ್ ಮೇಲೆ ಕಣ್ಯಾಕೆ? ಗೆಳೆಯರೆ, ನಿರಂತರ ಮಾತುಕತೆಗಳು, ಕಮಾಂಡರ್ ಮಟ್ಟದಲ್ಲಿನ ಸಂಧಾನಗಳು ಏನೇ ಆದರೂ ಕೂಡ ಚೀನಾ ಅಲ್ಲಿಂದ ತನ್ನ ಸೇನೆಯನ್ನ ಹಿಂತೆಗೆಯೋದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಬದಲಿಗೆ ಗಡಿಯುದ್ದಕ್ಕೂ ಮಿಸೈಲ್ ಲಾಂಚರ್ಗಳನ್ನು ಸೆಟ್ ಮಾಡ್ಕೊಳ್ತಾ ಇದೆ. ಅದು ದೌಲತ್ ಬೇಗ್ ಓಲ್ಡಿಯಿಂದ ಅರುಣಾಚಲದವರೆಗೂ ತನ್ನ ಗಡಿಯುದ್ದಕ್ಕೂ ಹೆಲಿಪ್ಯಾಡ್ಗಳನ್ನು ನಿರ್ಮಿಸ್ತಾ ಇದೆ. ಈಗಾಗಲೇ ಅರುಣಾಚಲದ ಗಡಿ ಸಮೀಪದವರೆಗೆ ರೈಲು ಹಳಿಗಳನ್ನು ಹಾಕಿದೆ ಚೀನಾ. ಹೂಟನ್ನಲ್ಲಿನ ಏರ್ಬೇಸ್ ಅಲ್ಲಿ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ತಂದು ನಿಲ್ಲಿಸಿರೋ ಚೀನಾ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅನ್ನೋ ಥರ ವರ್ತಿಸ್ತಾ ಇದೆ. ಇನ್ನು ಚೀನಾದ ಕುತಂತ್ರಗಳ ಬಗ್ಗೆ ಗೊತ್ತಿರೋ ಭಾರತೀಯ ಪಡೆಗಳು ಕೂಡ ಈ ಬಾರಿ ಗಡಿಯಲ್ಲಿ ಕಾಲೋರ್ಕೊಂಡು ನಿಂತಿವೆ. ಚೀನಾ ಹಿಂದಕ್ಕೆ ಸರಿಯೋವರೆಗೆ ನಾವು ಒಂದೇ ಒಂದು ಹೆಜ್ಜೆಯನ್ನು ಎತ್ತಿಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿವೆ. ನಮ್ಮ ಗಡಿಗಳಲ್ಲಿ ಕೂಡ ಎಲ್ಲ ಕಾಲಕ್ಕೂ ಸಲ್ಲುವ ರಸ್ತೆಗಳ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಈಗಾಗಲೇ ಶುರುವಾಗಿರೋ ಕೆಲಸವನ್ನು ಶೀಘ್ರವಾಗಿ ಮುಗಿಸಲಾಗ್ತಾ ಇದೆ. ದೌಲತ್ ಬೇಗ್ ಓಲ್ಡಿ ಏರ್ಬೇಸ್ ಅನ್ನ ಅಗತ್ಯಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳೋದಕ್ಕೆ ಎಲ್ಲ
ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಭಾರತದ ಭೀಷ್ಮ ಟ್ಯಾಂಕರ್ಗಳು ಹಾಗೂ T-72 ಟ್ಯಾಂಕ್ಗಳು ಗಡಿಯಲ್ಲಿ ಬೀಡುಬಿಟ್ಟಿದ್ದು ಆಕಾಶ್ ಮಿಸೈಲ್ಗಳನ್ನು ಕೂಡ ಚೀನಾದ ವಿರುದ್ಧ ಭಾರತ ಸಿದ್ಧಗೊಳಿಸಿ ನಿಲ್ಲಿಸಿದೆ. ಹೀಗೆ ಎರಡೂ ಕಡೆಗಳಲ್ಲಿ ಸೈನ್ಯದ ತಯಾರಿ ನಡೆಯುತ್ತಲೇ ಇದೆ. ಇದು ಕಳೆದ 1 ವರ್ಷದಿಂದ ಭಾರತ ಚೀನಾ ಗಡಿಯಲ್ಲಿ ನಡ್ಕೊಂಡು ಬರ್ತಾ ಇರೋ ಗಮನಾರ್ಹ ಬೆಳವಣಿಗೆಗಳು. ಇದೆಲ್ಲ ಸರಿ, ಆದರೆ ಚೀನಾ ಈ ಭೂಭಾಗದ ಮೇಲೆ ಅಷ್ಟೊಂದು ವ್ಯಾಮೋಹ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಆದರೂ ಏನು? ಈ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೊರಹಾಕ್ತಾ ಇವೆ. ಸ್ನೇಹಿತರೆ, ಚೀನಾ ಲಾಭ ಇಲ್ಲದೆ ಏನನ್ನೂ ಮಾಡೋದಿಲ್ಲ. ಈಗಾಗಲೇ ಟಿಬೆಟ್ ಅನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋ ಚೀನಾ ಅಕ್ಸಾಯ್ ಚಿನ್ ಮೇಲೆ ಕೂಡ ಹಿಡಿತವನ್ನು ಸಾಧಿಸಿದೆ. ಈ ಭೂಭಾಗಗಳನ್ನು ಅದು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಿವೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು. ಅಷ್ಟೇ ಅಲ್ಲ, ಅಕ್ಸಾಯ್ ಚಿನ್ ಮತ್ತು ಟಿಬೆಟ್ ಮೇಲಿನ ತನ್ನ ಹಿಡಿತವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕಾಗಿಯೇ ಚೀನಾ ಲದಾಖ್ ಗಡಿಯಲ್ಲಿ ತನ್ನ ಸೇನೆಯನ್ನ ತಂದು ನಿಲ್ಲಿಸಿದೆ. ಅಕಸ್ಮಾತ್ ಭಾರತ ಏನಾದರೂ ಯಾಮಾರಿದ್ರೆ 1962ರಲ್ಲಿ ಮಾಡಿದ ಹಾಗೇನೆ ಈ ಬಾರಿ ಕೂಡ ಚೀನಾ ಭಾರತದ ಭೂಭಾಗವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಕೂಡ ಹಿಂಜರಿಯೋದಿಲ್ಲ ಅನ್ನೋದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವ್ಯಕ್ತವಾಗ್ತಾ ಇರೋ ಅಭಿಪ್ರಾಯ. ನಮಗೆಲ್ಲ ಗೊತ್ತಿರೋ ಹಾಗೆ ಚೀನಾ ಅತಿದೊಡ್ಡ ಉತ್ಪಾದಕ ರಾಷ್ಟ್ರಗಳ ಪೈಕಿ ಒಂದು. ಆಟಿಕೆಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ವರೆಗೆ ಚೀನಾ ಪ್ರತಿಯೊಂದನ್ನು ಕೂಡ ತಯಾರು ಮಾಡುತ್ತೆ ಅಥವಾ ಬಿಡಿ ಭಾಗಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ. ಎಲೆಕ್ಟ್ರಾನಿಕ್ಸ್ ವಿಷಯಕ್ಕೆ ಬಂದರೆ ಭಾರತವು ಸೇರಿದ ಹಾಗೆ ಜಗತ್ತಿನ ಸಾಕಷ್ಟು ದೇಶಗಳು ಚೀನಿ ಕಂಪನಿಗಳ ಉತ್ಪಾದನೆಯ ಮೇಲೆ ಅವಲಂಬಿಸಿರುವುದು ಸುಳ್ಳೇನಲ್ಲ. ಅದರಲ್ಲೂ ಸೆಮಿಕಂಡಕ್ಟರ್ ಉದ್ಯಮ ಇದೆಯಲ್ಲ, ಅದಕ್ಕೆ ಬೇಕಾಗುವ ಬಹುಪಾಲು ಕಚ್ಚಾ ಪದಾರ್ಥವನ್ನು ಮತ್ತು ಬಿಡಿ ಭಾಗಗಳನ್ನು ಚೀನಾ ಉತ್ಪಾದನೆ ಮಾಡುತ್ತೆ. ನಾನು ಈ ಹಿಂದೆ ಸೆಮಿಕಂಡಕ್ಟರ್ ವಿಷಯದಲ್ಲಿ ಹೇಗೆ ಇಡೀ ಜಗತ್ತು ಚೀನಾ ಹಾಗೂ ತೈವಾನ್ಗಳ ಮೇಲೆ ಆಧಾರ ಪಟ್ಟಿದೆ ಅನ್ನೋದನ್ನು ನಿಮಗೆ ಹೇಳಿದ್ದೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಈ ಸೆಮಿಕಂಡಕ್ಟರ್ಗಳ ತಯಾರಿಕೆಗೆ ಬೇಕಾಗುವ ಕಚ್ಚಾ ಪದಾರ್ಥ ನಮ್ಮ ಹಿಮಾಲಯದ ತಪ್ಪಲಲ್ಲಿ ಕೂಡ ಸಮೃದ್ಧವಾಗಿ ಸಿಗುತ್ತೆ. ಹೀಗಾಗಿ ಆ ಪ್ರದೇಶದ ಮೇಲಿನ ಹಿಡಿತ ಚೀನಾಗೆ ಬೇಕು. ಗೆಳೆಯರೆ, ಸೆಮಿಕಂಡಕ್ಟರ್ ತಯಾರಿಕೆಗೆ ಸಿಲಿಕಾ ಬೇಕು. ಅದಕ್ಕಾಗಿ ಅತ್ಯುತ್ತಮ ಗುಣಮಟ್ಟದ ಮರಳು ಬೇಕು. ಆ ಮರಳನ್ನು ಶುದ್ಧ ನೀರಲ್ಲಿ ಸಂಸ್ಕರಿಸಲಾಗುತ್ತೆ. ಅದಕ್ಕೆ ಚೀನಾದ ಯಾಂಗ್ಸೆ, ಹಳದಿ ನದಿ ಸೇರಿದ ಹಾಗೆ ವಿವಿಧ ನದಿಗಳಿವೆಯಲ್ಲ, ಅವುಗಳ ನೀರಿಗಿಂತಲೂ ಟಿಬೆಟ್ನ ಶುದ್ಧ ಹಾಗೂ ತಾಜಾ ನೀರು ಅತ್ಯಂತ ಉಪಯುಕ್ತ. ಹಾಗೆಯೇ ಹಿಮಾಲಯದ ತಪ್ಪಲಲ್ಲಿ ಅತಿ ಹೆಚ್ಚು ಪ್ರಮಾಣದ ಸಿಲಿಕಾನ್ ಕೂಡ ಸಿಗುತ್ತೆ. ಅಲ್ಲಿ ಚೀನಾ ಈಗ ಮೈನಿಂಗನ್ನು ಮಾಡಬೇಕು. ಈ ಸೆಮಿಕಂಡಕ್ಟರ್ ಹಾಗೂ ಚಿಪ್ ಇಂಡಸ್ಟ್ರಿ ಇದೆಯಲ್ಲ, ಇದು ಏನಿಲ್ಲ ಅಂದರೂ ಕೂಡ ಸುಮಾರು $500 ಬಿಲಿಯನ್ ಇಂಡಸ್ಟ್ರಿ. ಇದರಲ್ಲಿ ಚೀನಾದ ಪಾಲು ಸದ್ಯಕ್ಕೆ ಸುಮಾರು 19-20% ಈಗ ಇನ್ನು 5 ವರ್ಷಗಳಲ್ಲಿ ಅದನ್ನು 70% ಏರಿಸಿಕೊಳ್ಳಬೇಕು ಅನ್ನೋ ಗುರಿಯನ್ನು ಹೊಂದಿದೆ ಚೀನಾ. ಈ ಚಿಪ್ ತಯಾರಿಕೆಗೆ ಸಿಲಿಕಾನ್ ಬೇಕು, ಹಾಗೇನೆ ಶುದ್ಧವಾದ ನೀರು ಬೇಕು. ಈ ಎರಡೂ ಕೂಡ ಚೀನಾಗೆ ಹಿಮಾಲಯದಲ್ಲಿ ಸಿಗುತ್ತವೆ. ಟಿಬೆಟ್ನಲ್ಲಿ ಸಮೃದ್ಧವಾದ ಶುದ್ಧ ನೀರು ಸಿಕ್ಕರೆ ಅಕ್ಸಾಯ್ ಚಿನ್ನ ಟಾಕಾಮಕಾನ್ ಮರುಭೂಮಿ ಚೀನಾಗೆ ಬೇಕಿರೋ ಉತ್ತಮ ಗುಣಮಟ್ಟದ ಸಿಲಿಕಾನ್ ಸ್ಯಾಂಡ್ ಅನ್ನು ಒದಗಿಸುತ್ತೆ. ಹಾಗೆಯೇ ಟಿಬೆಟಲ್ಲಿರೋ ಹಿಮಪರ್ವತಗಳ ಜೊತೆಗೆ ಶಾಕ್ಸ್ಗಮ್ ವ್ಯಾಲಿಯಲ್ಲಿರೋ 242ಕ್ಕೂ ಹೆಚ್ಚು ಹಿಮಪರ್ವತಗಳು ಶುದ್ಧ ನೀರಿನ ಆಗರಗಳಾಗಿವೆ. ಇದೇ ಕಾರಣಕ್ಕಾಗಿ ಚೀನಾ ಈ ಹಿಮಾಲಯ ಪ್ರದೇಶವನ್ನು ತನ್ನ ಹಿಡಿತದಲ್ಲಿ ಸದಾಕಾಲ ಇಟ್ಕೋಬೇಕು ಅನ್ನೋ ಹಠಕ್ಕೆ ಬಿದ್ದಿದೆ. ಇತ್ತೀಚೆಗೆ ಈ ಬಗ್ಗೆ ಚೀನಾದ ಗ್ಲೋಬಲ್ ಟೈಮ್ಸ್ ಕೂಡ ಒಂದು ವರದಿಯನ್ನು ಪ್ರಕಟಿಸಿದೆ. ಚೀನಾದಲ್ಲಿ ಇನ್ನು ಮುಂದೆ ಪ್ರತಿ ವರ್ಷ 24 ಬಿಲಿಯನ್ ಸೆಮಿಕಂಡಕ್ಟರ್ಗಳು ಹಾಗೂ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗಳನ್ನು ಉತ್ಪಾದಿಸಲಾಗುತ್ತೆ. ಅಲ್ಲದೆ ಚೀನಾ ತನ್ನ ಬಜೆಟಲ್ಲಿ ಸುಮಾರು $1.4 ಟ್ರಿಲಿಯನ್ ಹಣವನ್ನು ಈ ಸೆಮಿಕಂಡಕ್ಟರ್ಗಳ ಉದ್ಯಮವನ್ನು ಬೆಳೆಸೋದಕ್ಕಾಗಿ ಮೀಸಲಿಟ್ಟಿದೆ ಅಂತ ಗ್ಲೋಬಲ್ ಟೈಮ್ಸ್ ವರದಿ ಮಾಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಕಳೆದ ವರ್ಷ ಅಮೆರಿಕ ಸೇರಿದ ಹಾಗೆ ವಿಶ್ವದ ಒಂದಷ್ಟು ರಾಷ್ಟ್ರಗಳು ಚೀನಾದ ಸೆಮಿಕಂಡಕ್ಟರ್ ಹಾಗೂ ಚಿಪ್ಪುಗಳ ಖರೀದಿಯನ್ನು ನಿಲ್ಲಿಸಿದವು. ಇವತ್ತು ಕಂಪ್ಯೂಟರ್ಗಳಿಂದ ಹಿಡಿದು ಆಟೋಮೊಬೈಲ್ ಉದ್ಯಮ, ಮಿಷನರಿ ಸೇರಿದ ಹಾಗೆ ಸ್ಯಾಟಲೈಟ್ಗಳವರೆಗೆ ಕೂಡ ಈ ಸೆಮಿಕಂಡಕ್ಟರ್ಗಳು ಬೇಕೇ ಬೇಕು. ಕಳೆದ ವರ್ಷ ತೈವಾನ್ ನಿರೀಕ್ಷಿತ ಮಟ್ಟದಲ್ಲಿ ಸೆಮಿಕಂಡಕ್ಟರ್ಗಳನ್ನು ಹಾಗೂ ಚಿಪ್ಪುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಕಚ್ಚಾ ಪದಾರ್ಥದ ಕೊರತೆ ಸೇರಿದ ಹಾಗೆ ನಾನಾ ಕಾರಣಗಳಿಂದ ಅಲ್ಲಿ ಉತ್ಪಾದನೆ ಕುಸಿತಗೊಳ್ಳಿತು. ಹೀಗಾಗಿ ಈಗ ಚೀನಾ ಮತ್ತೆ ಚಿಪ್ ಹಾಗೂ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆಯೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಚೀನಾದ ಬಳಕೆಗಾಗಿನೇ ಅಂದರೆ ಅಲ್ಲಿ ತಯಾರಾಗುವ ಆಟೋಮೊಬೈಲ್ ಸೇರಿದ ಹಾಗೆ ವಿವಿಧ ಉತ್ಪನ್ನಗಳಿಗಾಗಿ ಕೂಡ ಚೀನಾದಲ್ಲಿ ಪ್ರತಿ ವರ್ಷ ಸುಮಾರು $125 ಬಿಲಿಯನ್ ಮೌಲ್ಯದ ಸೆಮಿಕಂಡಕ್ಟರ್ ಹಾಗೂ ಚಿಪ್ಪುಗಳು ಬೇಕಾಗುತ್ತವೆ. ಅದನ್ನು ಪೂರೈಸಬೇಕು ಅಂದರೂ ಕೂಡ ಚೀನಾ ತನ್ನ ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೋಬೇಕು. ಹೀಗಾಗಿ ಚೀನಾ ಹಿಮಾಲಯದ ಭೂಮಿಯ ಮೇಲೆ ಕಣ್ಣಿಟ್ಟಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೇಳ್ತಾ ಇವೆ. ಈ ಗಡಿಯಲ್ಲಿ ಚೀನಾ ಮುಂದೆ ಮೈನಿಂಗ್ ಅನ್ನು ಶುರು ಮಾಡಿದರೆ
ಭಾರತ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡಬಾರದು. ಹಾಗಾಗಬೇಕು ಅಂದರೆ ಒಂದು ಭಾರತವನ್ನು ಇಲ್ಲಿಂದ ಹಿಂದಕ್ಕೆ ಕಳುಹಿಸಬೇಕು ಅಥವಾ ಗಡಿ ಕಿರಿಕನ್ನು ಮುಂದುವರಿಸ್ತಾ ಇದೆಲ್ಲ ನನ್ನದೇ ಭೂಭಾಗ ಅಂತ ಸಾಧಿಸಬೇಕು. ಹೀಗಾಗಿ ಚೀನಾ ಈ ಹಿಂದಿನ ಎಲ್ಲ ಒಪ್ಪಂದಗಳನ್ನು ಉಲ್ಲಂಘನೆ ಮಾಡಿ ನೋಮ್ಯಾನ್ಸ್ ಲ್ಯಾಂಡಿಗೆ ಕಾಲಿಟ್ಟಿದೆ. ಇನ್ನು ಲದಾಖ್ ಪ್ರದೇಶವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಿ ಆರ್ಟಿಕಲ್ 370 ರದ್ದು ಮಾಡಿರೋದನ್ನ ಚೀನಾ ವಿರೋಧ ಮಾಡ್ತಾ ಇದೆ. ಯಾಕೆಂದ್ರೆ ಇದು ಕೇಂದ್ರಾಡಳಿತ ಪ್ರದೇಶವಾಗಿ ಉಳ್ಕೊಂಡ್ರೆ ಅಲ್ಲಿ ಸೇನಾ ಚಟುವಟಿಕೆಗಳು ಹೆಚ್ಚಾಗುತ್ತವೆ ಮತ್ತು ಗಡಿಯುದ್ದಕ್ಕೂ ಅಭಿವೃದ್ಧಿ ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರ ಹೆಚ್ಚಾಗಿಸಿದ್ರೆ ಅಲ್ಲಿ ತನ್ನ ಆಟ ನಡೆಯೋದಿಲ್ಲ ಅನ್ನೋದು ಚೀನಾದ ಆತಂಕ. ಇದೆಲ್ಲದರ ಪರಿಣಾಮ ಚೀನಾ ಗಡಿಯಲ್ಲಿ ಠಿಕಾಣಿಯನ್ನು ಹೂಡಿಕೊಂಡು ಕೂತಿದೆ. ಹಾಗೇನೆ ನಮ್ಮ ಸೈನಿಕರು ಇವತ್ತಿಗೂ ಆ ಗಡಿಯನ್ನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಯ್ತಲೇ ಇದ್ದಾರೆ. ಗೆಳೆಯರೆ, ನಾವು 20 ಮಂದಿ ವೀರಪುತ್ರರನ್ನು ಕಳ್ಕೊಂಡು 1 ವರ್ಷ ಆಯಿತು. ಆ ಮಹಾಯೋಧರನ್ನ ಅವರ ಬಲಿದಾನವನ್ನು ಸ್ಮರಿಸ್ತಾ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.